ಕೊಲ್ಪಡ್ದು ಹೊರ ಕುಲ್ಲೋರ ಇರಿ ಬೇಡ ಆಗ್ತದೆ ಮುರಾಡಿ ದೇರ್ಲಾಟ ಹಿಡ್ದು ಎತ್ತು ಕೊಡ್ತಾರೆ ಮಲ್ಲ ಇರಿ ನೋಡಿ ಮಾರೆ ಬೀಡ ಅಂತೆ ಎಷ್ಟೊಂದು ಮಕ್ಕಳಿದೆ ಒಂದು ಚರಂಬರಿ ಬದಲ್ಲ ಅಂತ ಅನ್ಕೊಡಕ್ಕೆ ಚಂದ ಬರ್ಲಿಲ್ಲ ಆದ್ರೆ ಬೈಬೇಡ ಇದರಲ್ಲಿ ಒಟ್ಟು ನೋಡಿ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತೊಂದು ಎಂತ ಒಂದು ವೆದರ್ ಗೈಸ್, ಒಮ್ಮೆ ನೋಡಿ. ಅಮ್ಮ ಹೊರಗಡೆ ಬರಲಿಲ್ಲ, ನಾನು ಇಲ್ಲಿಂದ ಬಂದದ್ದು. ಒಂದು ವೆದರ್ ನೋಡಿ ಮಾರೆ, ಒಂದು ಸ್ವಲ್ಪ ಲೈಟ್ ಮೋಡ, ಮತ್ತು ಒಂದು ಬೆಳಗ್ಗೆ ಒಂದು ಟೂರಿಗೆ ಹೋಗೋಗೆಲ್ಲ ಇರ್ತದಲ್ಲ, ಬೆಳಗ್ಗೆ ಹಾಗೆ ವಾತಾವರಣ ಆಯಿತು. ಇವತ್ತು ತುಂಬ ತಂಪು ಅಂದರೆ ತಂಪು, ಒಂದು ಸ್ವಲ್ಪ ಬಿಸಿಲಿಲ್ಲ. ಆದರೆ ಮೋಡೆಲ್ಲ ಹೋಗ್ತಾ ಉಂಟು, ಅದರಲ್ಲಿ ಎಲ್ಲ ಮೋಡ ಹೋಗ್ತಾ ಉಂಟು. ಬರೋದಿಲ್ವ ಅಂತ ಮಳೆ ಬಂದರೆ ಒಳ್ಳೆದಿತ್ತು ಆಯಿತಾ. ಹಾಗೇ ಉಂಟು. ಅದಕ್ಕೆ ನಾನು ತರಕಾರಿಗೆ ನೀರು ಕೊಡಲಿಲ್ಲ. ಆದದ್ದು 8:30. ಮಳೆ ಬಂದರೆ ಕೊಡೋದು ಬೇಡ ಅಂತ ವೆಯ್ಟ್ ಮಾಡೋದು. ಹಾಗೆ ದಿಕ್ಕುಗಳೆಲ್ಲ ಆಟ ಆಡ್ತಿದ್ದಾರೆ. ಇಲ್ಲೇ ಆಟ ಆಡಿದವರು ಈ ತರಕಾರಿ ಒಂದು ಅವರ ಗ್ರೌಂಡ್ ಇದ್ದಾಗೆ. ಬೆಂಡೆಕಾಯಿ ಆಗಿದೆ ಗೈಸ್, ಮತ್ತೆ ರಿಟರ್ನ್ ಬೆಂಡೆಕಾಯಿ ಆಗಿದೆ, ಕಾಣ್ಬೋದು. ಈಗ ಹೂವಾಗಿದೆ ಅಲ್ಲ, ಮೊನ್ನೆಯಿಂದ ನಾನು ಹೇಳ್ತಾ ಇದ್ದೆ ಹೂವಾಗಿದೆ ಅಂತ. ಹಾಗೆ ಬೆಂಡೆಕಾಯಿ ಆಗಿದೆ, ಈಗ ತೆಗಿಬೋದು. ಇವತ್ತು ತುಂಬ ಉಂಟು ಅಲ್ಲೇ, ತುಂಬ ಬೆಂಡೆಕಾಯಿ ಆಗಿದೆ. ಮತ್ತು ಬದನೆ ಅಮ್ಮ ನಿನ್ನೆ ತೆಗೆದಿದ್ದಾರೆ. ಎಷ್ಟು ಬದನೆ ಸಿಕ್ಕಿದ್ದು, ಒಂದು ಉಂಟಲ್ಲಿ ಪದಾರ್ಥ ಮಾಡ್ಬೋದು, ನನಗೆ ಸಾಕಾಗ್ಬೋದು ಅಷ್ಟು. ಮತ್ತು ಸೌತೆಕಾಯಿ ತೆಗಿಲಿಕ್ಕೆ ಉಂಟು, ತೆಗಿತಾನೇ ಇಲ್ಲ ನಾನೀಗ. ಇಷ್ಟು ದೊಡ್ಡದಾಗಿದೆ. ಇಲ್ಲಿಗೆ ಬಂದು ಮತ್ತು ಕೆಂಬುಡೆ ಆಗಿದೆ ನೋಡು. ನಾವು ಇಲ್ಲಿ ಕೆಂಬುಡೆ ಹೂವಾಗಿತ್ತು, ಕೆಂಬುಡೆ ಹೂವೇ ಆಗಿದೆ, ಜಲ್ದಿ ಆಗಿದೆ. ಇಲ್ಲಿಗೆ ಮತ್ತೆ ಅದನ್ನು ಇನ್ನೂ ಕೂಡ ಆಗ್ತದೆ, ಮತ್ತೆ ರಿಟರ್ನ್ ಹೂವಾಗಿದೆ ಅಷ್ಟೇ, ಮತ್ತೆ ಎಂತೇನು. ಮತ್ತು ಇವತ್ತು ಜಾತ್ರೆ ಆಯಿತು ನಮ್ಮ ಊರಿದ್ದು. ಅಂದರೆ ನಮ್ಮ ಬಂಡಿ ಅಂತ ಹೇಳ್ತೇವೆ ಆ ಕಡೆ, ಅಲ್ಲಿ ಮೊನ್ನೆಯಿಂದ ಆಗ್ತಾ ಉಂಟು. ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಚೆಂದ ಆಯಿತು ಅದು ಜಾತ್ರೆ. 3-4 ದಿನದ ಇತ್ತ ಅಂತ. ಮಗು ಇರುವಾಗ ಓದೋದ ನಾನು, ಆಮೇಲೆ ನಾನು ಹೋಗ್ಲಿಕ್ಕೇ ಆಗಲಿಲ್ಲ. ಇಲ್ಲಿ ಮಾಮಿಗೆ ಕೂಡ ಆಗಲಿಲ್ಲ, ಇಲ್ಲಾಂದರೆ ಹೋಗ್ತಾ ಇದ್ದೆ ನಾನು. ಮಾಮಿಗೆ ಆಗಲಿಲ್ಲ, ಪಿಂಕಿಗೆ ಆಗಲಿಲ್ಲ, ಹಾಗಾಗಿ ನಾನು ಒಬ್ಬಳೇ ಹೇಗೆ ಹೋಗೋದಂತ. ಇದು ನಮ್ಮ ಊರಿದ್ದೆ, ಪ್ರತಿ ವರ್ಷ ಹೋಗ್ತೇನೆ ನಾನು. ಬ್ಲಾಗಲ್ಲಿ ನೋಡಿರ್ಬೋದು. ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕೆ ಒಂದೇ ದಿವಸ ಅದು. ಹಾಗೆ ಅದು 3 ಗಂಟೆ ನಂತರ ಮತ್ತೆ ಹೋಗ್ಬೇಕಂತ ಉಂಟು. ಪಿಂಕಿ ಹತ್ರ ಕೂಡ ಹೇಳಿದ್ದೇನೆ ಹೋಗುವ ಅಂತ. ಇನ್ನು ಮಾಮಿ ಹತ್ರ ಕಾಲ್ ಮಾಡಿ ಹೇಳ್ಬೇಕಷ್ಟೇ. ಹಾಗೆ ಈಗ ಚಹಾ ತಿಂಡಿ ಈಗ ಮಾಡಬೇಕು. ಅಮ್ಮ ತಿಂಡಿ ಎಲ್ಲ ತಿಂದು ಮಲಗಿದ್ರು, ಅವರಿಗೆ ದೋಸೆ ಎಲ್ಲ ಮಾಡಿ ಕೊಟ್ಟೆ. ಈಗ ಅವನು ಇಲ್ಲೇ ಮಲಗೋದಾಯ್ತಾ, ಈಗ ಕೂಡ ಇಲ್ಲೇ ಮಲಗಿದ್ದಾನೆ ಗೈಸ್. ನೋಡಿ ನಾನು ಎಲ್ಲಿ ಕೂತ್ಕೊಂಡಿದ್ದೇನೆ ಅಂತ. ಈಗ ಇಲ್ಲಿ ಹೊರಗಡೆ ನಮ್ಮ ಮನೆಯ ಕುರುಬಾಕಿಲಿನ ಹೊರಗಡೆ ಗೋಣಿ ಹಾಕಿ ಅದರಲ್ಲಿ ಕೂತ್ಕೊಂಡು ಇನ್ನು ಎಡಿಟ್ ಮಾಡುವ ಅಂತ. ಇಲ್ಲಿ ಗಾಳಿ ಬರ್ತದೆ ಆಯ್ತಾ. ಒಳ್ಳೆ ಮಳೆ ಬರಲಿಲ್ಲ ಮಾರೆ. ನಾನು ಗಿಡಗಳಿಗೆ ನಾನೇ ನೀರು ಕೊಟ್ಟದ್ದು, ಮಳೆ ಬರ್ತದೆ ಅಂತ ಕಾದು. ಹಾಗೆ ತೆಗಿಲಿಕ್ಕೆ ಅಂತ ಇಲ್ಲ ಇವತ್ತು. ಒಂದು ತೆಕ್ಕರೆ ತೆಗೆದು ತಿನ್ನುವ ಅಂತ ಆಗ್ತಾ ಉಂಟು ನನಗೆ. ಹಾಗೆ ಮತ್ತು ಜಾತ್ರೆಗೆ ಹೋಗ್ಲಿಕ್ಕೆ ಪಿಂಕಿ ಬರೋದಿಲ್ಲ ಗೈಸ್. ಪಿಂಕಿ ಬರೋದಿಲ್ಲ, ನನ್ನ ಮಾಮಿ ಬರೋದಿಲ್ಲ. ಭಾರಿ ಬೇಜಾರಿನ ಸಂಗತಿ ನನಗೆ. ಪಿಂಕಿ ಸ್ವಲ್ಪ ಹುಷಾರಿಲ್ಲ, ಅವಳು ಬರ್ತಾ ಇಲ್ಲ, ಮಾಮಿ ಬರ್ತಾ ಇಲ್ಲ. ಈಗ ನಾನು ಎಂತ ಮಾಡೋದು ಅಂತ ನೋಡೋದು. ಆಯಿತು, ಇದು ನಮ್ಮ ಊರಿನೆಲ್ಲ ಲಾಸ್ಟ್ ಜಾತ್ರೆ ಆಯಿತಾ. ಇನ್ನು ಜಾತ್ರೆನೇ ಇಲ್ಲ ನಮ್ಮ ಕಡೆ, ಅಂದರೆ ನಮ್ಮ ಊರಿನ ಲಾಸ್ಟ್. ಬೇರೆ ಕಡೆಯಲ್ಲಿ ಇರ್ಬೋದು. ಹಾಗೆ ಈಗ ಹೋಗ್ಬೇಕಂತ ಉಂಟು ನನಗೆ. ನೋಡುದು ಯಾರಿಲ್ಲ ಮಾರೆ. ನಾನು ಒಬ್ಬಳೇ ಹೋಗ್ತೇನೆ. ನಾನು ಆಗ ವ್ಲಾಗ್ ಮಾಡೋದು ನೀರಿಗೆ ಕೂಡ ಇಷ್ಟ ಇಲ್ಲ, ನೀರು ಬಿಟ್ಟದ್ದು. ನೀರು ಒಬ್ಬಳೇ ಹೋಗುವ, ನೀವು ಬನ್ನಿ, ಹೋಗ್ತೇನೆ ಒಬ್ಬಳೇ. ನಿಮಗೆ ಅನಿಸ್ತಿರ್ಬೋದಲ್ಲ ನಾನು ತುಂಬ ಮಾತಾಡ್ತೇನೆ, ತುಂಬ ಮಾತಾಡುವ ಜನ ಅಂತ. ಹೌದು, ಆದರೆ ಎಂತ ಗೊತ್ತಾ, ನನಗೆ ಕ್ಲೋಸ್ ಇದ್ದವರ ಹತ್ರ ಮಾತ್ರ ನಾನು ತುಂಬ ಮಾತಾಡೋದು. ನನಗೆ ನನ್ನ ಹತ್ರನೇ ಯಾರಾದರೂ ಬಂದು ಮಾತಾಡ್ತಾರಲ್ಲ, ಅವ್ರ ಹತ್ರ ಎಷ್ಟು ಬೇಗ ಮಾತಾಡ್ತೇನೆ. ಮತ್ತು ನಾನೇ ಹೋಗಿ ಕುಟ್ಟಿ ಮಾತಾಡೋದಿಲ್ಲ. ಹಾಗೆ ಮೊಬೈಲಲ್ಲಿ ಮಾತಾಡಿದಾಗೆ ನಾನು ಇಲ್ಲ ಆಯಿತಾ. ಸಣ್ಣಂದ್ರದೆಲ್ಲ ಒಬ್ಬಳೇ ಇದ್ದದಲ್ಲ, ಹಾಗಾಗಿ ಮಾತಾಡಿ ಅಭ್ಯಾಸ ಆಗುತ್ತೆ. ಈಗ ಕ್ಯಾಮರಾ ನನ್ನ ಫ್ರೆಂಡ್ ಜಿಪ್ಪರಿ
ಈಗ ಗೂಡ ಪುಚ್ಚೆಗೆ ಆ ಕಜವನ್ನು ಪೂರ ಗೊತ್ತಾವಡಿ ಅದು ಮಾತ್ರ ಕಜವು ಅರ್ರದು ಕಸವನ್ನು ನಾನೆಲ್ಲ ಬಿಸಾಡುದು ಇವರು ತೆಗೆದಿಟ್ಟದು ನೋಡಿ ಮೂಲೆಯಲ್ಲಿ. ಅದು ತಿಪ್ಪಿ ಟಿಪ್ಪಿ ತಾದಿಕ್ಕೆ ಕಲ್ಕೊಂಡು ಬರ್ತಾರೆ ಯಾರು ಅವರು ವ್ಯಾಪಾರದ ಅವರು ಯಾವಾಗೋ ಅಪರೂಪ 1 ವರ್ಷಕ್ಕೊಮ್ಮೆ ಬರುದು, ಅದಕ್ಕೆ ತೆಗೆದಿಡುದ. ಮುಳ್ಳೆ ಬಂದಿದ್ದಾರೆ ಕೊಡ್ಬೇಕಿತ್ತು 4 ತಿಪ್ಪಿ, ನಿಮ್ಮ 4 ತಿಪ್ಪಿ. ಎಲ್ಲ ಇದು ಮಾಡ್ತೀವಿ. ನನಗೆ ಕಸ ಉಂಟಲ್ಲ ಅಲ್ಲಿ ಇಲ್ಲಿ ಕಸ, ಅವನೊಂದು ಇದು ಕೂಡ ಸೈಕಲ್ ಕೂಡ ಹಾಳಾಗಿದೆ ಸುಮ್ಮನೆ, ಅದೊಂದು ರಿಪೇರಿ ಮಾಡಿಸ್ಬೇಕು ಅವ್ನು ಬಂದರೆ ಈ ಸತಿ. ನಾನು ಎಡಿಟ್ ಮಾಡ್ತೇನೆ ಆಯಿತಾ, ಯಾಕಂದರೆ ಸಾಯಂಕಾಲ ಜಾತ್ರೆಗೆ ಹೋದರೆ ಬ್ಲಾಗ್ ಇರೋದಿಲ್ಲ. ಈಗ ಎಡಿಟ್ ಗಂಟೆ ಆಯಿತು, 3 ಗಂಟೆ. ನಾನು ಅಂತ ಹೇಳೋದು ಜಾತ್ರೆಗೆ ಹೋಗ್ತೇನೆ ಅಂತ ಹೇಳಿದೆಲ್ಲ ಬೆಳಗ್ಗೆ. ಜಾತ್ರೆಗೆ ನಮ್ಮ ಊರಿನ ಜಾತ್ರೆ, ಹಾಗೆ ರೆಡಿ ಆದೆ. ಇದು ಆರಕ್ಕೆ ಹಾಕಲಿಕ್ಕೆ ಹಣ ಎಲ್ಲ ಇದರಲ್ಲಿ ಉಂಟು. ಇವನು ಅರುಣ ಮತ್ತು ಅರುಣನ ಅಪ್ಪ ಎಲ್ಲ ಬರ್ತಾ ಇದ್ದಾರೆ. ಮತ್ತು ಅವಳು ಇನ್ನೊಬ್ಬಳು ದೀಪ್ತಿ ಅಂತ ಮೊನ್ನೆ ಬಂದಿದ್ಲು, ಅವಳು ಬರ್ತಾನೋ ಏನೋ ಗೊತ್ತಿಲ್ಲ, ಬಂದರೆ ಅವಳು ಕರ್ಕೊಂಡು ಹೋಗೋದು. ಹಾಗೆ ಹೋಗಿ ಬರುವ, ತುಂಬ ಟೈಮ್ ಆಯಿತು. ನೀವು ಕೂಡ ಜಾತ್ರೆ ಎಲ್ಲ ನೋಡಲಿ. ಕೊಲ್ಬಾರ್ದು ಹೊರ ಕೊಲ್ಲೋರ ಇರಿ ಬೇಡ ಆಗ್ತದೆ. ಮುರಾಡಿ ದೇರ್ಲಾಟಿ ಎತ್ತು ಕೊಡ್ತಾರೆ ಮಲ್ಲ ಇರಿ ನೋಡಿ ಮಾರೆ ಬೀಡ ಅಂತೆ ಎಷ್ಟೊಂದು ಕಡಿದಿದೆ. ಒಂದು ಚರ್ಮುರಿ ಬತ್ತಲ್ಲ ಅಂತ ಅನ್ಬಿಡಕ್ಕೆ ಇರಲಿ. ಬೀಡಲ್ಲಜಿ ರಾಲಜಿ ಚರ್ಮುರಿ ಬತ್ತ ಪ್ಯಾಟಿ ಚರ್ಮುರಿ ಸುಕನಪ್ಪ ಬೋಡನ ಪಲ್ನಿ ಬೀಡಲ್ಲಜಿ. ಸರಿ ಬಾಗಿಲಾಡ್ಲಿ ಬನ್ನಿ, ಬಕ್ಕ ಚೆಪ್ಪು ನನ್ನ ಬಾಗಿಲಾಡ ಚೆಪ್ಪುಚಿ ಅಲ್ಲ ಗೈಸ್. ಬಾಗಿಲು ಓಪನ್ ಇಟ್ಟು ಮಲಗಿದ್ದಾಗ್ಬೋದು. ಬಲಿ ಬಾಗಿಲಾಡ್ಲಿ ಬೋಗು ಓಕೆ ಬರುವ. 1 ಗಳಿಗೆ ಜಾತ್ರೆ ಆಯಿತಾ, ಬೇಗ ಸ್ಟಾರ್ಟ್ ಆಗಿ ಬೇಗ ಮುಗಿತದೆ. ಗೈಸ್ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅವಳು ಇಲ್ಲಿರೋದು ಮತ್ತು ಹೋಗೋದು ನಾವು. ನನ್ನ ಮಾವ ಮತ್ತು ಅರುಣ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಈಗ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಹೋಗೋದು. ಅದರಲ್ಲಿ ಅವರಲ್ಲಿ ವೆಯ್ಟ್ ಮಾಡೋದು. ಇವಳಿಗೋಸ್ಕರ ನಾನು ಇಲ್ಲಿಗೆ ಬಂದು. ಗೈಸ್ ಪಿಂಕಿ ಇಲ್ಲ ಆಯಿತಾ, ಪಾಪ ಅಲ್ಲಿ ಹುಷಾರಿಲ್ಲ, ಇಲ್ಲಾಂದರೆ ಗ್ಯಾರಂಟಿ ಬರ್ತಾಯಿದ್ಲು. ಎಂತ ಮಾಡಿ ಅದೊಂದು ಬೇಜಾರಾಯ್ತು. ಇರಲಿ ಪರವಾಗಿಲ್ಲ, ಜಾತ್ರೆ ಮುಗೀತು ನಮ್ಮ ಊರಿಗೆ. ಮೊನ್ನೆ ನಾನು ಅವರು ಬರಲಿಲ್ಲ ಅಂತ ಅಲ್ಲೇ ಹೋಗು ಬಂದ ತುಪ್ಪ ಫಲ ಒಳ್ಳೆ ಫೋಟ ಸೆಲ್ಫಿ ಮರಲಿದೆ ನಾನೇ ಕೊಡ್ತು ತಪ್ಪು ಕೊಡು ಅಕ್ಕಿ ಹೋಗಿ ಮುಂದೆ ಪೊಡಿ ಚಂದ ಬರಲಿಲ್ಲ ಅಂದರೆ ಬೈಬೇಡ. ಇದರಲ್ಲಿ ಫೋಟೋ ನೋಡಿ ಫುಲ್ಲ ಹೋಗು ಗೈಸ್ ಹೋಗು ಬಲ ಬಲ ಬಲ. ಅವಳ ಹಾಗೆ ಅಂತ ಅವಳಿಗೆ ಅಲ್ಲಲ್ಲಿ ಗುಡ್ಡೆಯಲ್ಲಿ ಫೋಟೋ ರೀಲ್ಸ್ ಒಳ್ಳೆ ಗಡಿಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಬಂದೆ ಅಪ್ಪ ನಾನು ಅಂತ. ಸ್ಕ್ರೀನ್ ಶಾಟ್ ತೆತ್ತರನೇ ಫೋಟೋ ಸೋಕು ಬರು ಇದು ವಿಡಿಯೋ ಅಪ್ಪರಪ್ಪ ಆರು ಮಾಂಬೋ ಇರು. ಹತ್ತಿಜಿ ಮಾರಯ್ಯ ಓಡಿಗೈ ಸಹ ಅವರು ಸೀದಾ ಓದಂತೆ ಅಲ್ಲಿ ಆಗ ಇದೆಲ್ಲ ಎಂತೆಲ್ಲ ಬಂದದ ಇದು ನಾವು ಅವಳ ಹಾಗೆ ಆಯ್ತು. ಅವಳಿಗೆ ಫೋಟೋ ರೀಲ್ಸ್ ಅಂದರೆ ಆಯ್ತು. ನನಗೆ ಹೇಗೆ ಯೂಟ್ಯೂಬ್ ಅವಳಿಗೆ ಹಾಗೆ ಅದು ಹಾಗೆ. ಇಲ್ಲಿ ನನ್ನ ಕೈಯಲ್ಲಿ ತುಂಬ ಹಣ ಉಂಟಾಯ್ತಾ, ಅದಕ್ಕೆ ನಾನು ಈಗ ಇಟ್ಕೊಳ್ಳೋದು. ಅಂದರೆ ಹಣ ಅಂದರೆ ಖರ್ಚು ಕೊಟ್ಟದಲ್ಲ, ಎಲ್ಲ ಮನೆಯಿಂದ ನನಗೆ ಹರಕೆ ಹಾಕ್ಲಿಕ್ಕೆ ಹಣ ಕೊಟ್ಟಿದ್ದಾರೆ. ಜಾತ್ರೆ ನೋಡೋದು ಎಷ್ಟು ಟೈಮ್ ಆಯ್ತಲ್ಲ. ಮತ್ತು ಅಮ್ಮನ ಹೆಲ್ತ್ ಸರಿ ಇಲ್ಲದೆ ನಾನು ಎಲ್ಲಿಗೆ ಹೋಗಲೂ ಕೂಡ ಇಲ್ಲ, ಇಲ್ಲೇ ಬಾಕಿ ಮನೆಯಲ್ಲಿ. ಅಲ್ಲಿ ಬಸವೆಲ್ಲ ಉಂಟಲ್ಲ ಗೈಸ್, ಅದು ಇವರ ಮನೆಯಲ್ಲಿ ಇರೋದು. ಅದನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಇವಳ ಅಪ್ಪ ಎಲ್ಲ. ಹೌದು ನಾವು ನಮಗೆ ಸಗಣಿ ಎಲ್ಲ ಬೇಕಾಗಿರ್ತಲ್ಲ, ಆಗ ನಾನು ಒಮ್ಮೊಮ್ಮೆ ಹೋಗ್ತೇನೆ, ಅದು ಇವರ ಮನೆ ತರಲಿಕ್ಕೆ ಅಂತೇಳಿ. ಹಾಗೆ ಮುಕ್ಕಳು ಗೋಡೆನೆ ಅಂಬಿಯಾಡಿ ಬೆಟ್ಟರು ಬಂದಿದೆ. ಅರುಣಿ ಬಿನ್ನಿ ರುಚಿರುತ್ತಾ ಅಂಬಿ ಹತ್ರನೇ ಬಂದು ಆಯ್ತು ಗೈಸ್. ಬಂದ್ವಿ ನಾವು ಜಾತ್ರೆ ಹತ್ತಿರ ಇಲ್ಲೇ ಸ್ವಲ್ಪ ಇರೋದು. ಪದ್ಯ ಕೇಳ್ತಾ ಉಂಟಾ ಹರಿ ಗೋವಿಂದ ಅಂತ. ಆಯ್ತು ಜಾತ್ರೆ ಎಲ್ಲ ನೋಡುವ ಇನ್ನು ಆಯಿತಾ. ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದ್ದರೆ ಜಾತ್ರೆ ಬ್ಲಾಗ್ ನೋಡಿ, ಇಲ್ಲಾಂದರೆ
ಪ್ರಸಾದ ತಗೊಂಡು ಬರುದು. ಸಂತೆ ನೋಡಿ, ಸಂತೆ ಒಂದು ಐಸ್ ಕ್ರೀಮು ಮತ್ತೊಂದು ಲೈಮ್ ಸೋಡಾ ಬಂದು ಅಷ್ಟೇ. ಇಲ್ಲಿ ದೊಡ್ಡ ಸಂತೆ ಏನು ಬರೋದಿಲ್ಲ. ಇನ್ನು ಮಾಡ್ತಿದ್ದಾರೆ ಅದರಲ್ಲಿ ಈ ಸಂತೆ ಮಾಡೋದು. ಹಾಂ ಅಂಗಡಿ ಶುರು ಆಗ್ತಿದೆ ನನ್ನಲ್ಲ, ಸ್ಟಾರ್ಟ್ ಆಗ್ತಿದೆ ಅದು.
ಗೈಸ್ ನಾವು ಈಗ ಇದು ಎಷ್ಟು ತೊಗೊಂಡೆ ಹೋಗುವ ಆಯ್ತಾ ಇದಾಗದು ಸಂಚಾರದಿ ಇತ್ತ ಪೋಲಿಯಾ ಈ ಸರುಣನ ಚಪ್ಪಲ್ ಪಾಪ ಕಳೆದೋಯ್ತು ಆಯ್ತಾ ಅಲ್ಲಿ ಎಲ್ಲಿಯ ಉಂಟಂತೆ ಅವನಿಗೆ ಸಿಗ್ಲಿಲ್ಲ ಅದು ಖಾಲಿ ಕಾಲಲ್ಲಿ ಹೋಗುದು ಅಂಚದಾಲ ಗೊತ್ತಾಪುಜಿ ಕೊಣತಾವ ನಾನು ಈ ಖಾಲಿ ಕರೆದು ಬರ್ತಾನೆ ಎಡ್ಡೆ ಜಾಗಡೆ ಚಪ್ಪಲ್ ಕಳೆದೋದ್ರೆ ಹೌದು ಹಾಗೆ ಹೋಗುವ ಇದು ಯಾಕೆ ಗೊತ್ತಿಲ್ಲ ಇಷ್ಟು ತೊಗೊಂಡದ್ದು ಇದು ನನ್ನ ಸಣ್ಣ ಮಾವನಿಗೆ ಮತ್ತು ದೊಡ್ಡ ಮಾವನಿಗೆ ಯಾಕಂದರೆ ಪಿಂಕಿ ಎಲ್ಲ ಬರಲಿಲ್ಲಲ್ಲ ಹಾಗೆ ಅವಳಿಗೆ ಕೊಡುವ ಅಂತ ಹೇಳಿ ಹೋಗ್ಬೇಡ ಕತ್ತಲ ಆಗುತ್ತಾ ಯಾವತ್ತಿಷ್ಟು ಕತ್ತಲಾಗೋದಿಲ್ಲ ಬೇಗ ಆಗ್ತದೆ ಈ ಸರ್ತಿ ತುಂಬ ಕತ್ತಲಾಯಿತು ಮತ್ತೆ ಕೂಡ ನಾನು ಒಂದು ಸ್ವಲ್ಪ ಆದರೂ ವೀಡಿಯೋ ಮಾಡಬೇಕಂತೇಳಿ ನಾನು ನಿಂತದ್ದು ಇಲ್ಲದ್ರೆ ಯಾವಾಗ ಹೋಗ್ಬೋದಿತ್ತು ಬರಿಕ್ಕಲ್ಲ ಬಾಲೆ ಬರಿಕಲ್ಲ ಯಾರ್ದೋ ಒಂದು ಪರ್ಷಿಯನ್ ಕ್ಯಾಟ್ ಚಂದ ಉಂಟಾಯ್ತು ಈಗ ತುಂಬ ಉಂಟು ಕೇಸ ನಡೀಲಿಕ್ಕೆ ಪಾಪ ಇವತ್ತು ನಾಯಿ ಕೂಡ ವಾಕಿಂಗ್ ಕೊಂಡು ಹೋಗ್ಲಿಲ್ಲ ನಾನು ಜಾತ್ರೆ ಆಯಿತು ಮನೆಗೆ ಬಂದು ಅಮ್ಮನಿಗೆಲ್ಲ ಕೊಟ್ಟೆ ಈಗ ನಾನು ನಾಯಿ ಕೊಂಡು ಹೋಗುದು ಗಂಟೆ 6:45 ಆಯಿತು ಪಾಪ 7 ಗಂಟೆ ಆಗ್ತಾ ಬಂತು ಈಗ ನಾಯಿ ಕೊಂಡು ಹೋಗ್ಬೇಕು ಬೇಗ ಬೇಗ ಲೇಟ್ ಆಯಿತು ತುಂಬ ಹಾಂ ಋತುಪುತ್ರ ಬಂದಿದ್ದಾನೆ ಯಾಕೋ ಹಾಂ ನಾನು ಪೋಯ್ ಎಡ್ಡೆ ಉಂಟದೇಮ್ಮ ಈಗ ಕುಟುನಪ್ಪ ಒಳ್ಳೆದುಂಟಾಯ್ತು ಇದು